ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವರ್ಗ ಸಮೀಕರಣಗಳು. ಈ ಚಾಪ್ಟರ್ನ ಟಾಪ್ 3 LBA ಕ್ವಶನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಇದು. ಈ ಕ್ವಶನ್ಸ್ನ ಕಲ್ತ್ಕೊಂಡ್ರೆ ಯಾವುದೇ ಟೈಪ್ ಆಫ್ ಕ್ವಶನ್ಸ್ ಬಂದರೂ ನಾವು ಅನಲೈಸ್ ಮಾಡೋದು ಹೆಂಗೆ, ಪ್ರಶ್ನೆಯನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಬರ್ಕೊಳ್ಳೋದು ಹೆಂಗೆ ಅನ್ನೋದು ನಿಮಗೆ ಅರ್ಥ ಆಗೋಗ್ಬಿಡುತ್ತೆ. ಸೊ ತುಂಬ ವೆಯ್ಟ್ ಮಾಡೋದು ಬೇಡ. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂದರೆ ವರ್ಗ ಸಮೀಕರಣಗಳು, ಈ ಒಂದು ಅಧ್ಯಾಯದ LBAನ ಟಾಪ್ 3 ಕ್ವಶನ್ಸ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಟಾಪ್ 3 ಕ್ವಶನ್ಸಲ್ಲಿ ನಾನೊಂದು 3 ಕ್ವಶನ್ಸ್ ಸೆಲೆಕ್ಟ್ ಮಾಡಿದ್ದೇನೆ. ಯಾವ್ಯಾವ ಕ್ವಶನ್ಸ್ ಅಂದರೆ ಮೊದಲನೇದು, ಎ ಮೋಟಾರ್ ಬೋಟ್ ಗೋಸ್ ಡೌನ್ ಅಂದರೆ ಟಾಪಲ್ಲಿದೆ ನೋಡಿ. ಪ್ರಶ್ನೆಯನ್ನು ಓದ್ತಾನೆ ನಿಮ್ಮ ತಲೆಯಲ್ಲಿ ಒಂದು ಚಿತ್ರಣ ಮೂಡಬೇಕು. ಇವಾಗ ಒಂದು ಮೋಟಾರ್ ಬೋಟ್ ಇದೆ. ಮೋಟಾರ್ ಬೋಟ್ ಏನು ಮಾಡ್ತಾ ಇದೆ, ಟಾಪಲ್ಲಿದೆ. ಇವಾಗ ಅದು ಇಟ್ ಈಸ್ ಆನ್ ದ ಟಾಪ್ ಆಫ್ ದಿ ಸ್ಟ್ರೀಮ್. ನದಿ ಹಿಂಗಿದೆ ಅಂತ ಇಟ್ಕೊಳ್ಳೋಣ. ಇದು ಟಾಪು, ಈ ಪಾಯಿಂಟು ಟಾಪ್, ಈ ಪಾಯಿಂಟ್ನ ಎ ಅಂತ ಕರೆಯೋಣ. ಇಲ್ಲಿದೆ ಮೋಟಾರ್ ಬೋಟ್ ಇವಾಗ ನಮ್ಮದು. ಸೊ ಈ ಮೋಟಾರ್ ಬೋಟ್ ಏನು ಮಾಡ್ತಾ ಇದೆ, ಟಾಪಿಂದ ಡೌನ್ ಹೋಗ್ತಾ ಇದೆ. ಮೋಟಾರ್ ಬೋಟ್ ಈಸ್ ಸ್ಟ್ಯಾಂಡಿಂಗ್ ಹಿಯರ್ ಅಂತ ಇಟ್ಕೊಳ್ಳೋಣ, ಓಕೆನಾ. ಸೊ ಈ ಮೋಟಾರ್ ಬೋಟು ಡೌನ್ಗೆ ಹರ್ಕೊಂಡು ಬರ್ತಾ ಇದೆ. ಬಂದು ಗೋಸ್ ಡೌನ್ ದ ಸ್ಟ್ರೀಮ್ 30 ಕಿಲೋಮೀಟರ್ ಅಂದರೆ ಅಲ್ಲಿಂದ ಇಲ್ಲಿಗೆ ಪಾಯಿಂಟ್ ಬಿ ವರೆಗೂ ಬರುತ್ತೆ. ಸೊ ಅಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು, 30 ಕಿಲೋಮೀಟರ್ಸ್, ಹೌದಾ. ನೆಕ್ಸ್ಟ್ ಹೇಳ್ತೀರವರು 30 ಕಿಲೋಮೀಟರ್ಸ್ ಆ್ಯಂಡ್ ರಿಟರ್ನ್ಸ್ ಟು ದ ಸೇಮ್ ಪಾಯಿಂಟ್ ಅಂದರೆ ಮುಂಚೆ ಇದ್ದಿದ್ದು ಪಾಯಿಂಟಿಗೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ರಿಟರ್ನ್ ಆಗುತ್ತೆ. ಇನ್ ಟೈಮ್ ಎಷ್ಟು, 4 hours 30 minutes. ಟೈಮ್ ಈಸ್ ಈಕ್ವಲ್ ಟು 4 hours 30 minutes, ಹೌದಲ್ವಾ. 4 hours 30 minutes. ಸೊ ಇವಾಗ ಬೋಟ್ ಅಲ್ಲಿಂದ ಇಲ್ಲಿಗೆ ಬಂತು ವಾಪಸ್ಸು. ಸೊ ಇಲ್ಲಿಂದ ಬಂದು ವಾಪಸ್ ಅಲ್ಲಿಗೆ ಹೋಗಿದೆ, ಕರೆಕ್ಟಾ. ಸೊ ಇವಾಗ ಟೈಮ್ ತೊಗೊಂಡಿದ್ದೆಷ್ಟು, 4 hours 30 minutes. ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಇಫ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಅಂದರೆ ಕನ್ನಡದಲ್ಲಿ ಒಂದು ಸರ್ತಿ ಓದೋಣ ಹಂಗೆ ಪ್ಯಾರಲಲ್ಲಿ. ಒಂದು ಮೋಟಾರ್ ದೋಣಿಯು ಹೊಳೆಯಲ್ಲಿ 30 ಕಿಲೋಮೀಟರ್ ಕೆಳಗೆ ಹೋಗಿ ಮತ್ತೆ 4 ಗಂಟೆ 30 ನಿಮಿಷದ ನಂತರ ಆರಂಭಿಕ ಹಂತಕ್ಕೆ ಹಿಂತಿರುಗುತ್ತದೆ. ಇಲ್ಲಿಂದ ಇಲ್ಲಿಗೆ ಹೋಯ್ತು, ವಾಪಸ್ ಇಲ್ಲಿಗೆ ಬಂದಿದೆ. ಎಷ್ಟು ಕಿಲೋಮೀಟ್ರು, ಹೋಗೋಕ್ಕೆ 30 ಕಿಲೋಮೀಟ್ರು, ಬರೋಕ್ಕೆ ಕೂಡ 30 ಕಿಲೋಮೀಟ್ರ್, ಟೋಟಲ್ 60. ಓಕೆ. ಸೊ ಇವಾಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಇದು ಸ್ಪೀಡ್ ಆಫ್ ದ ಸ್ಟ್ರೀಮ್, ಹೊಳೆಯ ವೇಗ. ಹೊಳೆ ಹರಿತಾ ಇರುತ್ತಲ್ವಾ, ಆ ಹೊಳೆಯ ವೇಗ ಎಷ್ಟು, ಹೊಳೆ ಹರಿತಾ ಇದೆ ಈ ಡೈರೆಕ್ಷನ್ ಹರಿತಾ ಇದೆ, ಯಾಕೆ ಟಾಪಿಂದ ಕೆಳಗಡೆ ಹರಿಯುತ್ತಲ್ವಾ. ಸ್ಪೀಡ್ ಎಷ್ಟು, 5 ಕಿಲೋಮೀಟರ್ ಪರ್ ಹವರ್. 5 ಕಿಲೋಮೀಟರ್ ಪರ್ ಹವರ್ ವೇಗದಲ್ಲಿ ಈ ನೀರು ಹರಿತಾ ಇದೆ. ಸೊ ಆಮೇಲೆ ಹೇಳ್ತಾರೆ ಅವರು, ದೆನ್ ಫೈಂಡ್ ದ ಸ್ಪೀಡ್ ಆಫ್ ದಿ ಮೋಟಾರ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂದರೆ ಬರೀ ಮೋಟಾರ್ ಬೋಟಿನ ಸ್ಪೀಡ್ ಎಷ್ಟು ಅಂತ ಕೇಳ್ತೀರ. ಇದಕ್ಕೆ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ರಿಲೇಟಿವ್ ವೆಲಾಸಿಟಿ ಅಂತ ಕರಿತೀವಿ. ಏನಂದರೆ, ಸೊ ಇವಾಗ ಮೋಟಾರ್ ಬೋಟು ಡೌನ್ಗೆ ಹೋಗ್ತಾ ಇದೆ, ವಾಟರ್ ಕೂಡ ಡೌನಿಗೆ ಬರ್ತಾ ಇದೆ. ಅಂದರೆ ದೋಣಿ ಈ ದಿಕ್ಕಲ್ಲಿ ಬರ್ತಾ ಇದೆ, ನೀರು ಕೂಡ ಸೇಮ್ ಒಂದೇ ಡೈರೆಕ್ಷನಲ್ಲಿ ಅದೇ ದಿಕ್ಕಿನಲ್ಲಿ ಹರಿತಾ ಇದೆ. ಅಂದರೆ ಅವಾಗ ಅವೆರಡು ಸ್ಪೀಡ್ಗಳು ಆ್ಯಡ್ ಆಗುತ್ತೆ. ಅದೇ ನೀರು ಹಿಂಗೆ ಹರಿತಾ ಇದೆ ಬಟ್ ಬೋಟ್ ಹಿಂಗೆ ಬರ್ತಾ ಇದೆ, ವಾಪಸ್ ಡೈರೆಕ್ಷನ್ ಬರ್ತಿದೆ, ಅಂದರೆ ಅವೆರಡರ ಸ್ಪೀಡ್ಗಳು ವೇಗ ಮೈನಸ್ ಆಗುತ್ತೆ. ಸೊ ಇವಾಗ ನದಿ ಸ್ಪೀಡ್ ಏನೋ ಗೊತ್ತು, ಅಂದರೆ ಹೊಳೆಯ ಸ್ಪೀಡ್ ಜವ ಏನೋ ಗೊತ್ತು ನಮಗೆ, ಬಟ್ ಆದರೆ ದೋಣಿಯ ಸ್ಪೀಡು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿರುತ್ತೆ. ಸೊ ಹಂಗೆ ನಾವು ಏನು ಮಾಡಿದನ ಎಕ್ಸ್ ಕಿಲೋಮೀಟರ್ಸ್ ಅಂತ ಅನ್ಕೋಬೋದಾ, ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಅಂತ ಇಟ್ಕೊಂಡಿರೋಣ, ಓಕೆನಾ. ಸೊ ಬರೀ ಬೋಟಿನ ಸ್ಪೀಡು. ಹಾಗಂದ್ರೆ ಕೆಳಗೆ ಹೋಗ್ಬೇಕಾದ್ರೆ ಸ್ಪೀಡ್, ಆ್ಯಕ್ಚುಯಲ್ ಸ್ಪೀಡ್ ಏನಾಯಿತು, ಬೋಟಿನ ಸ್ಪೀಡು ಪ್ಲಸ್ ನೀರಿನ ಸ್ಪೀಡ್ ಎರಡು ಏನಾಗಬೇಕು, ಆ್ಯಡ್ ಆಗಬೇಕು, ಹೌದಲ್ವಾ. ಹಾಗಂದ್ರೆ ಡೌನ್ ಸ್ಟ್ರೀಮ್ ಅಥವಾ ಕೆಳಗೆ ಹೋಗ್ಬೇಕಾದ್ರೆ ಸ್ಪೀಡು ಎಕ್ಸ್ ಪ್ಲಸ್ 5 ಕಿಲೋಮೀಟರ್ಸ್ ಆಯಿತು, ಕಿಲೋಮೀಟರ್ ಪರ್ ಹವರ್. ಅದೇ ವಾಪಸ್ ಬರಬೇಕಾದ್ರೆ ನದಿ ಬೇರೆ ಡೈರೆಕ್ಷನ್ನು, ದೋಣಿನೇ ಬೇರೆ ಡೈರೆಕ್ಷನ್ನು. ನದಿ ಹಂಗೆ ಬರ್ತಾ ಇದೆ, ದೋಣಿ ಹಿಂಗೆ ಹೋಗ್ತಾ ಇದೆ, ಓಡಿಸೋನು ಹಿಂಗೆ ಕಷ್ಟ ಆಗುತ್ತಲ್ವಾ, ಸ್ಪೀಡು ಕಡಿಮೆ ಇರುತ್ತೆ. ಎಷ್ಟು ಸ್ಪೀಡ್ ಆಗುತ್ತೆ, ಅಪ್ ಬರಬೇಕಾದ್ರೆ, ಮೇಲಕ್ಕೆ ಬರಬೇಕಾದ್ರೆ ಎಕ್ಸ್ ಮೈನಸ್ 5 ಆಗುತ್ತೆ, ಕಿಲೋಮೀಟರ್ ಪರ್ ಹವರ್. ಸೊ ಇವೆರಡು ಗೊತ್ತಿದ್ರೆ ನಮಗೆ ಆಲ್ಮೋಸ್ಟ್ ಒಂದು ಕಾಲು ಭಾಗ ಕ್ವಶನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ಸೊ ಮ್ಯಾಥಮೆಟಿಕಲಿ ಹಿಂಗೆ ಬರ್ಕೋಬೇಕು. ಓಕೆ ಸರ್. ಸೊ ಇವಾಗ ಹೋಗೋಕ್ಕೆ ಮತ್ತೆ ಬರೋದಕ್ಕೆ ಸ್ಪೀಡ್ ಟೋಟಲ್ ಎಷ್ಟು, 4 ಗಂಟೆ 30 ನಿಮಿಷ, ಹೌದಲ್ವಾ. 4 hours 30 minutes. ಬಟ್ ಅದರಲ್ಲಿ ಕಿಲೋಮೀಟರ್ ಪರ್ ಹವರಲ್ಲಿ ಕೊಡ್ತಾ ಇದ್ರಲ್ವ, ಅದಕ್ಕೆ ಈ 30 minutesನು ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಹವರ್ಗೆ. ಹಾಗಂದ್ರೆ 4 + 30 minutes ಅಂದರೆ 30/60 hours. ಹವರಿಗೆ ಕನ್ವರ್ಟ್ ಮಾಡೋದು ಹೆಂಗೆ, /60. ಸರ್ /60 ಯಾಕೆ ಮಾಡ್ತಾ ಇದ್ದೀರಾ, 1 ಅವರಲ್ಲಿ 60 ನಿಮಿಷಗಳಿರ್ತವೆ ಅದಕ್ಕೆ. ಓಕೆ ಸರ್. ಹಾಗಂದ್ರೆ 1 2 4 1/2 ಅಥವಾ ಇದನ್ನು 2 2 4 8 + 1 ಹಾಗಂದ್ರೆ 9/2 hours ಅಂತ ಕರಿಬೋದು. 9/2
2 ಅವರ್ಸ್ ಅಂತ ಹೇಳ್ಬೋದು. ಸರಿ ಸರ್, ಇವಾಗ ಟೋಟಲ್ ಟೈಮ್ 9/2 ಅವರ್ಸ್ ಅಂತ ಗೊತ್ತಾಯಿತು. ಸ್ಪೀಡ್ ಗೊತ್ತು. ಡಿಸ್ಟೆನ್ಸ್ ಎಷ್ಟು ಸರ್? ಡಿಸ್ಟೆನ್ಸ್ ಅವರೇ ಕೊಟ್ಬಿಡಿ, 30 ಕಿಲೋಮೀಟರ್ ಹೋಗೋಕ್ಕೆ 30 ಕಿಲೋಮೀಟರ್ ಬರೋಕ್ಕೆ ಅಂತ, ಹೌದಲ್ವಾ? ಹಂಗಂದ್ರೆ ನೀವು ಮ್ಯಾಥಮೆಟಿಕಲ್ ಈಕ್ವೇಷನ್ ಬರೀಬೇಕು ನಾವು. ಈ ಮ್ಯಾಥಮೆಟಿಕಲ್ ಈಕ್ವೇಷನ್ ಬರೀಲಿಕ್ಕೆ ನಮಗೆ ನೋಡಿ ಒಂದು ರಿಲೇಷನ್ ಗೊತ್ತಿರಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. 9ನೇ ಕ್ಲಾಸ್ನಲ್ಲಿ ಓದಿದ್ರಿ, ಹೌದಾ? ಸೊ ವೇಗ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ. ಸೊ ಹಾಗಾದರೆ ಈ ಒಂದು ಸಂಬಂಧವನ್ನು ಇಟ್ಕೊಂಡು ನಾವು ರಿಲೇಷನ್ಶಿಪ್ನ ಬರೆಯೋಣ. ಸರ್ ರಿಲೇಷನ್ಶಿಪ್ ಹೆಂಗೆ ಬರ್ಕೋಬೇಕು ನೋಡೋರು ಹೇಳ್ತಿದ್ದಾರೆ. ಟೋಟಲ್ ಟೈಮು 9/2 ಅವರ್ಸ್ ಅಂತ. ಹಂಗಂದರೆ ಟೈಮ್ ಡೌನ್ ಪ್ಲಸ್ ಟೈಮ್ ಅಪ್ ಈಸ್ ಈಕ್ವಲ್ ಟು 9/2, ಹೌದಲ್ವಾ? ಕೆಳಗೆ ಹೋಗೋದು ತೊಗೊಂಡಿದ್ದ ಸಮಯ ಪ್ಲಸ್ ಮೇಲ್ಗೆ ಬರೋದು ತೊಗೊಂಡಿದ್ದ ಸಮಯ ಎರಡೂ ಆ್ಯಡ್ ಮಾಡಿದ್ರೆ 9/2 ಬರಬೇಕು ಸರ್. ಓಕೆ, ಹಾಗಂದರೆ ಇವಾಗ ಟೈಮ್ನ ನಾವು ಇದನ್ನು ಯೂಸ್ ಮಾಡ್ಕೊಂಡು ರಿಲೇಷನ್ನ ಡಿಫೈನ್ ಮಾಡ್ಬೋದಾ? ಡಿವೈಡ್ ಬೈ ಏನಿಲ್ಲ 1 ಇದೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಸ್ ಇಂಟು ಟಿ ಈಸ್ ಈಕ್ವಲ್ ಟು ಡಿ. ಈ ಎಸ್ಸನ್ನು ಕೆಳಗಡೆ ಕಳಿಸ್ತಾರೆ, ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್. ಡಿಸ್ಟೆನ್ಸ್ ಗೊತ್ತಾ? 30 ಕಿಲೋಮೀಟರ್ ಅಂತ ಗೊತ್ತು. ಸ್ಪೀಡ್ ಗೊತ್ತಾ? x+5 x-5 ಅಂತ ಗೊತ್ತು. ಹಾಗಂದರೆ ಟೈಮ್ನ ನಾವು ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್ನ ಯೂಸ್ ಮಾಡ್ಕೊಂಡು ಬರಿಬೋದು. ಸೊ ಹೆಂಗೆ ಬರೆಯೋದು ಸರ್ ನೋಡೋಣ ಬನ್ನಿ. ಸೊ ಮೊದಲಿಗೆ ಟೈಮ್ ಡೌನ್ ಏನಾಗುತ್ತೆ ನೋಡೋಣ. ಟೈಮ್ ಡೌನ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟು? 30 ಡಿವೈಡೆಡ್ ಬೈ ಸ್ಪೀಡ್. ಕೆಳಗಡೆ ಹೋಗ್ಬೇಕಾದ್ರೆ ಸ್ಪೀಡ್ ಎಷ್ಟು? x+5, ಹೌದಲ್ವಾ? ಅದೇ ರೀತಿ ಟೈಮ್ ಅಪ್ ಎಷ್ಟು? ಮೇಲಕ್ಕೆ ಬರಬೇಕಾದ್ರೆ ಸೇಮ್ ಡಿಸ್ಟೆನ್ಸ್ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದು ಡಿವೈಡೆಡ್ ಬೈ x-5. ನೋಡಿ ಸ್ಪೀಡ್ ಎಷ್ಟು? ಮೇಲಕ್ಕೆ ಬರಬೇಕಾದ್ರೆ x-5. ಸೊ ಹಂಗಂದರೆ x-5. ಟೈಮ್ ಡೌನ್ ಪ್ಲಸ್ ಟೈಮ್ ಅಪ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರಬೇಕು? ಟೋಟಲ್ ಟೈಮ್ 9/2 ಬರಬೇಕು. ಸೊ ಹಂಗಂದರೆ 30/x+5 ಪ್ಲಸ್ 30/x-5 ಈಸ್ ಈಕ್ವಲ್ ಟು 9/2. ಸೊ ಇಷ್ಟನ್ನು ಬರ್ದಿದ್ದೀರಾ ಅಂತ ಇಟ್ಕೊಳ್ಳಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂತ ಅರ್ಥ. ಇನ್ನೇನಿಲ್ಲ, ಬರೀ ಕ್ಯಾಲ್ಕುಲೇಷನ್ಸ್ ಅಷ್ಟೇ. ಸೊ ಇವಾಗ LCM ತಗೋಣ. x+5 ಇಂಟು x-5 ಬರುತ್ತೆ. ನ್ಯೂಮರೇಟರ್ 30 ಇಂಟು x-5 ಅಂದರೆ 30x ಮೈನಸ್ 30 ಇಂಟು 5 ಅಂದರೆ 150, ಹೌದಲ್ವಾ? ನೆಕ್ಸ್ಟು ಪ್ಲಸ್ 30 ಇಂಟು x ಅಂದರೆ ಪ್ಲಸ್ 30x, 30 ಇಂಟು ಪ್ಲಸ್ 5 ಅಂದರೆ ಪ್ಲಸ್ 150 ಈಸ್ ಈಕ್ವಲ್ ಟು 9/2. ಸೊ ಇವಾಗ a+b ಇಂಟು a-b ಫಾರ್ಮಲ್ ಇದೆ ಇದು. ಆಬ್ವಿಯಸ್ಲಿ ನಾವೇನು ಮಾಡಬೇಕು? a² - b² ಫಾರ್ಮುಲಾ ಯೂಸ್ ಮಾಡಬೇಕು. ಹಂಗಂದರೆ ಡಿನಾಮಿನೇಟ್ರಲ್ಲಿ x² - 5² ಅಂದರೆ 25 ಡೈರೆಕ್ಟಾಗಿ ಬರ್ದಿದ್ದೀನಿ, ಓಕೆನಾ? ಸೊ ನ್ಯೂಮರೇಟ್ರಲ್ಲಿ ಏನಾಗುತ್ತೆ? ಪ್ಲಸ್ 30x ಮೈನಸ್ 30x ಕ್ಯಾನ್ಸಲ್ ಆಯಿತು. ಒಂದು ನಿಮಿಷ ಸಾರಿ ಪ್ಲಸ್ 30x ಮೈನಸ್ 30x ಅಲ್ಲ, ಎರಡು ಪ್ಲಸ್ಸೇ ಇದೆ. 150 ಪ್ಲಸ್ಗೆ ಪ್ಲಸ್ 150 ಇದೆ, ಮೈನಸ್ 150 ಇದೆ, ಇವೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. 30x ಪ್ಲಸ್ 30x ಏನು? 60x, ಕರೆಕ್ಟಾ? ಓಕೆ ಸರ್, ಈಸ್ ಈಕ್ವಲ್ ಟು 9/2. ಸರಿ ಸರ್, ನೆಕ್ಸ್ಟ್ ಏನು ಮಾಡ್ಬೋದು? ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ. x² ಇಂಟು 9 ಅಂದರೆ 9x² ಮೈನಸ್ ಇಂಟು ಪ್ಲಸ್ ಮೈನಸ್ 25 ಇಂಟು 9 ಎಷ್ಟು? 25 9 180 ಪ್ಲಸ್ 45 ಅಂದರೆ 225 ಈಸ್ ಈಕ್ವಲ್ ಟು 2 ಇಂಟು 60 ಅಂದರೆ 120x. ಸೊ 120xನ ಈ ಕಡೆ ತಗೊಂಬನ್ನಿ. 9x² ಮೈನಸ್ 120x ಮೈನಸ್ 225 ಈಕ್ವಲ್ ಟು 0. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ. ಸಿಂಪ್ಲಿಫೈ ಮಾಡೋದು ಸುಲಭ. ಹೆಂಗೆ ಮಾಡ್ತೀವಿ? 9x² ಇಂಟು ಮೈನಸ್ 225 ಅಂದರೆ ಎಷ್ಟಾಗುತ್ತೆ ನೋಡಿ. ಸೊ 9x² ಇಂಟು ಅಂದರೆ 9 ಇಂಟು 225 ಇಂಟು 9, 9 5 45, 4 ಕ್ಯಾರಿ, 9 2 18, 22, 2 ಕ್ಯಾರಿ, 18 20, 2025 ಆಯಿತಾ? 2025 x² ಬರಬೇಕು ನಮಗೆ. x² ಇದನ್ನು ಸ್ಪ್ಲಿಟ್ ಮಾಡಬೇಕು, ರೈಟ್? ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೋಣ. ಸೊ ಇಲ್ಲಿ ಎರಡು ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಮೈನಸ್ 120 ಬರಬೇಕು, ಹೌದಲ್ವಾ? ಮೈನಸ್ 120x ಆಬ್ವಿಯಸ್ಲಿ. ಸೊ ನೆಕ್ಸ್ಟ್ ಏನು ಮಾಡೋಣ? ಈ ರೀತಿ ದೊಡ್ಡ ನಂಬರ್ ಬಂದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಓಕೆ ಸರ್, ಮಾಡೋಣ. 5 ಇಂದ ಟ್ರೈ ಮಾಡೋಣ. 5 4 20, 0 5 ಮತ್ತು 5 8 40, 1 ನೆಕ್ಸ್ಟ್ 81 ಬರ್ತಾ ಇದೆ ಅಂದರೆ 81 ಯಾವ ಟೇಬಲ್ಸಲ್ಲಿ ಬರುತ್ತೆ? 3 1 ಇಂದ ಮಾಡೋಣ. 3
2 ಝ 6, 7 ಝ 21, 3 is the 3 9 ಝ 3, 3 ಝ 3 1 ಝ. ಸೊ ಇಷ್ಟು ನಂಬರ್ಸ್ ಬಂತಲ್ವಾ, ಇಷ್ಟು ನಂಬರ್ಸಲ್ಲಿ ನಾವು ಕಾಂಬಿನೇಷನ್ಗಳನ್ನ ಚೆಕ್ ಮಾಡಬೇಕು. ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಮಾಡ್ಬೋದು? ಏನೂ ಬೇರೆ ದಾರಿ ಇಲ್ಲ, ಕಾಂಬಿನೇಷನ್ ಚೆಕ್ ಮಾಡಲೇಬೇಕು. ಸೊ ಇವಾಗ 5 3 ಝ 15, 15 3 ಝ ಎಷ್ಟು 45, 45 ಹಿಂಗೆ ಇಟ್ಕೊಳ್ಳೋಣ. ಅದೇ ರೀತಿ 5 3 ಝ 45 + 45 90 ಆಗುತ್ತೆ, ಅದಾಗಲ್ಲ. ಒಂದು ಕೆಲಸ ಮಾಡಿ, ಇನ್ನೊಂದು 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇನ್ನೊಂದು 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 45 3 ಝ 45 3 ಝ ಎಷ್ಟು 90, 135 135 135 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 15. ಸೊ 135 - 15 ಏನಾಗುತ್ತೆ? 120 ಬರುತ್ತೆ. ಸೊ ಹಂಗಂದ್ರೆ 135x 15x ಅಂತ ತಗೋಬಹುದು. ಸೊ ಇಲ್ಲಿ -125 ಇದೆ, ಸಾರಿ 120 ಇದೆ. ದೊಡ್ಡ ನಂಬರ್ಗೆ ಮೈನಸ್ ಹಾಕೋಣ, ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಹಂಗಾರೆ ಇಲ್ಲಿ ಪ್ಲಸ್ ಇಟ್ಕೊಳ್ಳೋಣ. ಓಕೆ ಸರ್, 9x² - 135x + 15x - 225 = 0. ಓಕೆನಾ? ಸೊ ಇಲ್ಲಿ ಏನು ಮಾಡ್ಬೋದು? ಲೆಟ್ ಅಸ್ ಟೇಕ್ ಕಾಮನ್. 9 ಟೇಬಲ್ಸಲ್ಲಿ 135 ಬರುತ್ತಾ? ಬರುತ್ತೆ. ಸೊ 9x ಕಾಮನ್ ತೆಗೆಯೋಣ, 9x. ಸೊ ಎಕ್ಸ್ ಮೈನಸ್ ಎಷ್ಟು ಕಾಮನ್, ಸಾರಿ ಎಷ್ಟು ಇದು ಬರುತ್ತೆ? ಸೊ 135 ಡಿವೈಡ್ ಬೈ 9 ಮಾಡಿದ್ರೆ 135/9, 1 ಝ 1 ಝ 45, 5 ಝ 15 ಝ 15. ಸೊ ಪ್ಲಸ್ 15 ಇಂಟು ಎಕ್ಸ್ ಮೈನಸ್ 15 = 0. ಸೊ ಇಲ್ಲಿ ಎಕ್ಸ್ ಮೈನಸ್ 15 ಕಾಮನ್ ತೆಗಿಬೋದು, 9x + 15 ಉಳಿಯುತ್ತೆ = 0. ಸೊ ಎಕ್ಸ್ ಮೈನಸ್ 15 = 0 ಆಗುತ್ತೆ. ಆರ್ 9x + 15 = 0. ಇದು ಈ ಕಡೆ ಹೋದರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಸ್ಪೀಡ್ ಯಾವತ್ತೂ ಮೈನಸ್ ಆಗೋಕ್ಕಾಗುತ್ತಾ? ಮೈನಸ್ ಸ್ಪೀಡಲ್ಲಿ ಯಾರನ್ನು ಚಲಿಸೋಕ್ಕಾಗುತ್ತಾ? ಆಗಲ್ಲ. ಹಂಗಂದ್ರೆ ಇದನ್ನು ನೆಗ್ಲೆಕ್ಟ್ ಮಾಡೋಣ. ಇದು ಈ ಕಡೆ ಹೋದರೆ x = 15. ಹಂಗಂದ್ರೆ therefore ಸ್ಪೀಡ್ ಆಫ್ ಬೋಟ್ is equal to x, which is 15 km/h. ಬೋಟ್ ಅಥವಾ ದೋಣಿಯ ವೇಗ ಎಷ್ಟು? 15 km/h. ಓಕೆನಾ? ಸೊ ಈ ರೀತಿ ನಾವು ಇದನ್ನು ಸಿಂಪಲ್ ಆಗಿ ಸಾಲ್ವ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಏನಿಲ್ಲಿ ಈ ಒಂದು ರಿಲೇಷನ್ಶಿಪ್ ಇಲ್ಲಿಗೆ ಬರೋದು. ಟೈಮು ಆ್ಯಡ್ ಮಾಡಿದಾಗ ನಮಗೆ 9/2 hours ಅಂದರೆ 4.5 ಅಥವಾ 9/2 ಅಷ್ಟು ಬರಬೇಕು. ಅಷ್ಟು ಬರಬೇಕಂದ್ರೆ TD ಅಥವಾ ಟೈಮ್ ಟೇಕನ್ ಡೌನ್ ಸ್ಟ್ರೀಮ್ ಪ್ಲಸ್ ಟೈಮ್ ಟೇಕನ್ ಅಪ್ ಸ್ಟ್ರೀಮ್ ಶುಡ್ ಬಿ ಈಕ್ವಲ್ ಟು 9/2. ಸೊ ಇದನ್ನು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ಬೋದು ಅಷ್ಟೇ. ಓಕೆನಾ? ಸೊ ಎರಡನೇ ಪ್ರಶ್ನೆ ಏನಂತ ನೋಡೋದಾದ್ರೆ ನಾವು ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್, ಅಂದರೆ ಒಂದು ಫ್ರಾಕ್ಷನ್ ಭಿನ್ನರಾಶಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ಭಿನ್ನರಾಶಿಲಿ ಏನೇನಿರುತ್ತೆ ಫಸ್ಟ್ ಜ್ಞಾಪಿಸ್ಕೊಳ್ಳೋಣ ಒಂದು ಸರ್ತಿ. ಒಂದು ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್ ಇರುತ್ತೆ, ಅಥವಾ ಅಂಶ ಇರುತ್ತೆ, ಛೇದ ಇರುತ್ತೆ, ಹೌದಲ್ವಾ? ಸೊ ಈ ರೀತಿ ನಮ್ಮ ಭಿನ್ನರಾಶಿ ಕಾಣಿಸುತ್ತೆ. ಅವ್ರು ಹೇಳ್ತಿದ್ದಾರೆ ನ್ಯೂಮರೇಟರ್ ಆಫ್ ದಿ ಫ್ರಾಕ್ಷನ್, ಸಾರಿ ಡಿನಾಮಿನೇಟರ್ ಆಫ್ ದಿ ಫ್ರಾಕ್ಷನ್ ಈಸ್ 1 more than twice ದ ಡಿನಾಮಿನೇಟರ್ ಅಂತ ಹೇಳ್ತಿದ್ದಾರೆ. ಅಂದರೆ ಡಿನಾಮಿನೇಟರ್ ಎಷ್ಟಿದೆ ಅಂದರೆ ಛೇದ ಎಷ್ಟಿದೆ ಅಂತ ಹೇಳಿದ್ರೆ ಅಂಶದ ಅಥವಾ ನ್ಯೂಮರೇಟರ್ನ ಡಬಲ್ ಮಾಡಿ ಅದಕ್ಕೆ 1 ಆ್ಯಡ್ ಮಾಡಿ. ಹಂಗಂದ್ರೆ ಸೊ ಇವಾಗ ನ್ಯೂಮರೇಟರ್ ಗೊತ್ತಿದ್ರೆ ತಾನೇ ನಮ್ಗೆ ಬರೆಯೋಕ್ಕಾಗೋದು. ಲೆಟ್ ದ ನ್ಯೂಮರೇಟರ್ ಬಿ, ಅಂಶ ಏನಾಗಿರಲಿ ಎಕ್ಸ್ ಆಗಿರಲಿ, ಅವಾಗ ಡಿನಾಮಿನೇಟರ್ನ ಡಿಫೈನ್ ಮಾಡ್ಬೋದು. ಡಿನಾಮಿನೇಟರ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಟ್ವೈಸ್ ಮಾಡಿ 1 ಆ್ಯಡ್ ಮಾಡಿ. ಟ್ವೈಸ್ ಅಂದರೆ 2x, 1 ಆ್ಯಡ್ ಮಾಡಿ ಅಂದರೆ +1. ಕರೆಕ್ಟ್? ಸೊ ಇವಾಗ ಹಂಗಾದ್ರೆ ಫ್ರಾಕ್ಷನ್ ಯಾವ ರೀತಿ ಕಾಣಿಸುತ್ತೆ? ಸೊ ದ ಫ್ರಾಕ್ಷನ್ ಲುಕ್ಸ್ ಲೈಕ್ x by 2x + 1. ಇದು ನಮ್ಮ ಫ್ರಾಕ್ಷನ್. ಓಕೆನಾ? ಇದು ಫಸ್ಟ್ ಪಾರ್ಟು. ನೆಕ್ಸ್ಟ್ ಪಾರ್ಟಲ್ಲಿ ದ ಸಮ್ ಆಫ್ ದಿ ಫ್ರಾಕ್ಷನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ 29/10 ಅಂತ ಹೇಳ್ತಾರೆ. ಅಂದರೆ ಈ ಫ್ರಾಕ್ಷನ್ದು ರೆಸಿಪ್ರೋಕಲ್ನ ಆ್ಯಡ್ ಮಾಡಿದ್ರೆ ಇದಕ್ಕೇನೆ ಅವಾಗ ನಮಗೆ 29/10 ಬರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ರೆಸಿಪ್ರೋಕಲ್ ಅಂದ್ರೇನು? ರೆಸಿಪ್ರೋಕಲ್ ಅಥವಾ ಕನ್ನಡದಲ್ಲಿ ವ್ಯುತ್ಕ್ರಮ ಅಂತ ಕರಿತೀವಿ, ಅಥವಾ ಪರಸ್ಪರ ಅಂತ ಕರಿತೀವಿ ಕೆಲವೊಂದು ಸರ್ತಿ. ಏನಿದು ಬೇಸಿಕಲಿ ಅಂಶವನ್ನು ಛೇದದಲ್ಲಿ ಬರೀರಿ, ಛೇದವನ್ನು ಅಂಶದಲ್ಲಿ ಬರೀರಿ ಅಷ್ಟೇ. ಅಂದರೆ ರೈಟ್ ಡಿನಾಮಿನೇಟರ್ ಇನ್ ದ ಪ್ಲೇಸ್ ಆಫ್ ನ್ಯೂಮರೇಟರ್, ನ್ಯೂಮರೇಟರ್ ಇನ್ ದ ಪ್ಲೇಸ್ ಆಫ್ ಡಿನಾಮಿನೇಟರ್, ಅಷ್ಟೇ ಮುಗೀತು. ದಟ್ ಮೀನ್ಸ್ ಇವಾಗ ಫ್ರಾಕ್ಷನ್ ಹಿಂಗೆ ಕಾಣಿಸ್ತಾ ಇದೆ. ಇದು ರೆಸಿಪ್ರೋಕಲ್ ಮಾಡಿದ್ರೆ 2x + 1/x. ಸೊ ಇವಾಗ ಈ ಫ್ರಾಕ್ಷನ್ ಎರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರ್ಬೇಕಂತ ಹೇಳ್ತಾರೆ?
29/10. ರೈಟ್, ಹಂಗಂದ್ರೆ x by 2x plus 1 plus 2x plus 1 by x should be equal to 29/10. ಇಷ್ಟನ್ನು ಬರೆದ್ವಿ ಅಂತ ಇಟ್ಕೊಳ್ಳಿ, ನಮ್ಗೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಮುಗೀತು ಅಂತ ಅರ್ಥ. ಮುಂದಕ್ಕೇನೋ ಸಿಂಪ್ಲಿಫಿಕೇಶನ್. ಓಕೆ, ಸೊ 2x plus 1 into x ಅಂದರೆ x into 2x 2x square plus 1 into x x. ನ್ಯೂಮರೇಟರಲ್ಲಿ x into x ಅಂದರೆ x square plus 2x plus 1 into 2x plus 1 ಅಂದರೆ 2x plus 1 the whole square. 2x plus 1 into 2x plus 1 2x plus 1 whole square. ಓಕೆ ಸರ್, ಈಸ್ ಈಕ್ವಲ್ ಟು ಏನು ಬರಬೇಕಪ್ಪ? 29/10 ಬರಬೇಕು. ಓಕೆ ಸರ್, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಸ್ಕ್ವಯರ್ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಸೊ ಹಂಗಂದ್ರೆ 2x ಸ್ಕ್ವಯರ್ ಅಂದರೆ 4x ಸ್ಕ್ವಯರ್ ಆಯಿತು, ಪ್ಲಸ್ 1 ಸ್ಕ್ವಯರ್ ಅಂದರೆ 1 ಬಂತು, ಪ್ಲಸ್ 2 ಇಂಟು a ಅಂದರೆ 2x ಇಂಟು 1 a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಹೋಲ್ ಡಿವೈಡೆಡ್ ಬೈ 2x ಸ್ಕ್ವಯರ್ ಪ್ಲಸ್ x ಈಸ್ ಈಕ್ವಲ್ ಟು 29/10. ಕ್ಲಿಯರಾ? ಸೊ ನೆಕ್ಸ್ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಸ್ಕ್ವಯರ್ ಅಂದರೆ 5x ಸ್ಕ್ವಯರ್ ಆಯಿತು. 5x ಸ್ಕ್ವಯರ್ ಪ್ಲಸ್ 1 ಇದೆ, ಪ್ಲಸ್ 2 ಇಂಟು 2 4 4 ಇಂಟು 1 ಅಂದರೆ 4 ಬರುತ್ತೆ, 4x ಆಯಿತು, ಹೋಲ್ ಡಿವೈಡೆಡ್ ಬೈ 2x ಸ್ಕ್ವಯರ್ ಪ್ಲಸ್ x ಈಸ್ ಈಕ್ವಲ್ ಟು 29/10. ಕ್ಲಿಯರ್? ಸೊ ನೆಕ್ಸ್ಟ್ ಹಂಗೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಮ್ಯಾಥಮೆಟಿಕ್ಸ್ ಅಷ್ಟೇ. ನಮ್ಗೆ ಏನೇನು ಬೇಸಿಕ್ಸ್ ಗೊತ್ತೋ ಅದನ್ನ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಇವಾಗ ಏನು ಮಾಡ್ಬೋದು? ಏನಾದ್ರು ಮಾಡ್ಬೋದಾ? ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋಣ ಸುಮ್ಮನೆ ಬೆಸ್ಟ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 29 ಇಂಟು 2 ಅಂದರೆ 58 ಎಕ್ಸ್ ಸ್ಕ್ವಯರ್, 29 ಇಂಟು ಎಕ್ಸ್ ಅಂದರೆ ಪ್ಲಸ್ 29x ಶುಡ್ ಬಿ ಈಕ್ವಲ್ ಟು, ಇದೇನಕ್ಕೆ ಈಕ್ವಲ್ ಆಗಿರಬೇಕು? ಇದನ್ನು ಮಲ್ಟಿಪ್ಲೈ ಮಾಡಿ 5x ಸ್ಕ್ವಯರ್ ಇಂಟು 10 ಅಂದರೆ 50x ಸ್ಕ್ವಯರ್, ರೈಟ್. 1 ಇಂಟು 10 ಅಂದರೆ ಪ್ಲಸ್ 10 ಆಯಿತು, 4x ಇಂಟು 10 ಅಂದರೆ ಪ್ಲಸ್ 40, ರೈಟ್. ಸೊ ಇವಾಗ 50x ಸ್ಕ್ವೇರ್ನ ಈ ಕಡೆ ತೊಗೋಣ, 10 ಕೂಡ ಈ ಕಡೆ ತೊಗೋಣ, 40x ಅಲ್ವಾ ಇದು? 4x ಇಂಟು 10 ಅಂದರೆ 40x ಆಯಿತು. ಈ 40x ಕೂಡ ಆ ಕಡೆ ತೊಗೋಣ, ಏನಾಗುತ್ತೆ ನೋಡೋಣ. 58x ಸ್ಕ್ವೇರ್ 50x ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ 50x ಸ್ಕ್ವೇರ್ ಆಯಿತು. ಸೊ ಪ್ಲಸ್ 29x ಇದು ಈ ಕಡೆ ಬಂದರೆ ಮೈನಸ್ 40x ಪ್ಲಸ್ 10 ಆ ಕಡೆ ಹೋದರೆ ಮೈನಸ್ 10 ಈಕ್ವಲ್ ಟು 0. 50x ಸ್ಕ್ವೇರ್ ಮೈನಸ್ 58x ಸ್ಕ್ವೇರ್ 58x ಸ್ಕ್ವೇರ್ ಮೈನಸ್ 50x ಸ್ಕ್ವೇರ್ ಅಂದರೆ 8x ಸ್ಕ್ವೇರ್. 29 ಮೈನಸ್ 40 ಅಂದರೆ ಮೈನಸ್ 11 ಆಗುತ್ತೆ, ಮೈನಸ್ 11x ಮೈನಸ್ 10 ಈಕ್ವಲ್ ಟು 0. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ. ಸೊ ಇವಾಗ ನಮಗೆ ಬೇಕಾಗಿದ್ದಂಥ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 11x ಮೈನಸ್ 10, ಎಕ್ಸ್ ಸ್ಕ್ವೇರ್ ಮೈನಸ್ 11x ಮೈನಸ್ 10 ಶುಡ್ ಬಿ ಈಕ್ವಲ್ ಟು 0. ಹೆಂಗೆ ಮಾಡ್ತೀವಿ? ಆ್ಯಸ್ ಯೂಶುವಲ್ ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್ ಅಂದರೆ ಮೈನಸ್ 80x ಸ್ಕ್ವೇರ್ ಸ್ಪ್ಲಿಟ್ ಮಾಡಬೇಕು, ಆ್ಯಡ್ ಮಾಡಿದಾಗ ನಮಗೆ ಮೈನಸ್ 11x ಬರಬೇಕು. ಸೊ ಯಾವ್ಯಾವ ನಂಬರ್ಸ್ ತಗೋಬೋದು ನಾವು? ಸೊ ಚೆಕ್ ಮಾಡೋಣ ಒಂದು ಸರ್ತಿ. 80ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ, 80 2 40s 2 20s 2 10s 2 5s 5 1s. ಸೊ ನಂಬರ್ಸ್ಗಳನ್ನ ಕಾಂಬಿನೇಷನ್ ಚೆಕ್ ಮಾಡೋದಾದರೆ ನಾವು 2 to the 4 4 to the 8 8 to the 16 16 ಇಂಟು 5 16 ಮೈನಸ್ 5 11 ಬರುತ್ತೆ. ಹಂಗಂದ್ರೆ 16 ಆ್ಯಂಡ್ 5 ತಗೋಬೋದು. 16x 5x ಹೌದಲ್ವಾ? ಸರಿ ಸರ್. ಸೊ ಇವಾಗ ಇಲ್ಲಿ ಮೈನಸ್ ಇದೆ, ಅದಕ್ಕೆ ಇಲ್ಲೂ ಮೈನಸ್ ಹಾಕೋಣ, ಇಲ್ಲಿ ಪ್ಲಸ್ ಹಾಕೋಣ. ಯಾಕೆ? ಮೈನಸ್ ಇಂಟು ಪ್ಲಸ್ ಆದರೆ ಮೈನಸ್ ಆಗುತ್ತೆ, ಅದಕ್ಕೆ. ಓಕೆ, ಸೊ ಹಂಗಂದ್ರೆ ಇವಾಗ 8x ಸ್ಕ್ವೇರ್ ಇಲ್ಲ ಮೈನಸ್ 11x ಸ್ಕ್ವೇರ್ ಬದಲು 16x ಮೈನಸ್ 16x ಪ್ಲಸ್ 5x ಮೈನಸ್ 10 ಈಕ್ವಲ್ ಟು 0. ಸೊ 8x ಕಾಮನ್ ತೆಗೆಯೋಣ, 8x ಇಂಟು x ಮೈನಸ್ 2 ಪ್ಲಸ್ 5 ಕಾಮನ್ ತೆಗೆಯೋಣ, x ಮೈನಸ್ 2 ಈಕ್ವಲ್ ಟು 0. ಸೊ x ಮೈನಸ್ 2 ಕಾಮನ್ ತೆಗಿಬಹುದು, ಉಳಿಯೋದೇನು 8x ಪ್ಲಸ್ 5 ಉಳಿಯುತ್ತೆ ಈಕ್ವಲ್ ಟು 0. ಸೊ x ಮೈನಸ್ 2 ಶುಡ್ ಬಿ ಈಕ್ವಲ್ ಟು 0 ಆರ್ 8x ಪ್ಲಸ್ 5 is equal to 0. ಕ್ಲಿಯರ್? ಸೊ 2ನ ಈ ಕಡೆ ಕಳಿಸಿದ್ರೆ x is equal to 2 ಆಯಿತು, ಆರ್
ಎಕ್ಸ್ ಈಸ್ ಈಕ್ವಲ್ ಟು 5 ಈ ಕಡೆ ಬಂದರೆ -5/8. ಸೊ ಎಕ್ಸ್ ವ್ಯಾಲ್ಯೂ 2 ಆಗಬಹುದು ಅಥವಾ -5/8 ಆಗ್ಬೋದು. ಎಲ್ಲೂ ಹೇಳಿಲ್ಲ ನೆಗೆಟಿವ್ ಆಗಬಾರ್ದು ಅಂತ, ಹಂಗಂದ್ರೆ ಎರಡೂ ಕನ್ಸಿಡರ್ ಮಾಡೋಣ ನಾವು. ಸೊ ಲೆಟ್ ಅಸ್ ಕನ್ಸಿಡರ್ ಬೋತ್, ರೈಟ್. ಸೊ ಮೊದಲಿಗೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2, ಎಕ್ಸ್ ಏನಂತ ಅಂದ್ಕೊಂಡಿದ್ವಿ, ನ್ಯೂಮರೇಟರ್ ಅಂತ ಅಂದ್ಕೊಂಡಿದ್ವಿ, ಅಂದರೆ ಅಂಶ ಅಂತ ಅಂದ್ಕೊಂಡಿದ್ವಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2 ಆದರೆ ಡಿನಾಮಿನೇಟರ್ ಅಥವಾ ಛೇದ ಏನಾಗುತ್ತೆ 2x + 1, ಹಂಗಂದ್ರೆ 2 × 2 + 1 which gives us 5. therefore ಫ್ರ್ಯಾಕ್ಷನ್ ಅಥವಾ ನಮ್ಮ ಭಿನ್ನರಾಶಿ ಹೆಂಗೆ ಕಾಣಿಸ್ಬೇಕು, 5/2 ಕಾಣಿಸ್ಬೇಕು. ಇದು ಒಂದು. ಅಥವಾ ಇನ್ನೊಂದು ಆಗ್ಬೋದು, ಸೆಕೆಂಡ್ ಪಾಸಿಬಿಲಿಟಿ ಏನಪ್ಪ ಅಂದರೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು -5/8, -5/8 ಆದರೆ ಆವಾಗ ಏನಾಗುತ್ತೆ, ಡಿನಾಮಿನೇಟರ್ ಈಸ್ ಈಕ್ವಲ್ ಟು 2x + ಅಲ್ವಾ, ವಿಚ್ ಗಿವ್ಸ್ ಅಸ್ -5/8 × 2. 2x ಅಂದರೆ 2 × -5/8 + 1. ಹಂಗಂದ್ರೆ 2 1s 2 4s -5/4 + 1. ಕರೆಕ್ಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಡಿನಾಮಿನೇಟರ್ ಏನಿಲ್ಲ 1 ಇದೆ, ಡಿನಾಮಿನೇಟರ್ 4 ಬರುತ್ತೆ, -5 + 4 ವಿಚ್ ಗಿವ್ಸ್ ಅಸ್ -1/4. ಇದು ಡಿನಾಮಿನೇಟರು, ಇದು ನ್ಯೂಮರೇಟರ್. ಹಂಗಾರೆ ಫ್ರ್ಯಾಕ್ಷನ್ ಯಾವ ರೀತಿ ಕಾಣಿಸ್ಬೇಕು, ಫ್ರ್ಯಾಕ್ಷನ್ ಇದು ಸೆಕೆಂಡ್ ಪಾಸಿಬಿಲಿಟಿ. ಇದನ್ನು ಮಾಡಿಲ್ಲ ಅಂದರೆ ಓಕೆನಾ ಸರ್, ಸುಮಾರು ಜನ ಕೇಳ್ತಾರೆ. ಯೂಶಲಿ ಇಲ್ಲಿ ಇಷ್ಟು ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ. ನಮ್ಮ LBಯಲ್ಲೂ ಮೋಸ್ಟ್ಲಿ ಇಷ್ಟೇ ಆನ್ಸರ್ ಇದೆ, ಬಟ್ ಆದರೆ ಇದು ಆ್ಯಕ್ಚುಲಿ ಕರೆಕ್ಟು. ಇದನ್ನು ಮಾಡ್ಬೇಕು ನಾವು. ಓಕೆ, ನೋಡೋಣ ಫ್ರ್ಯಾಕ್ಷನ್ ಹೆಂಗೆ ಕಾಣಿಸ್ಬೇಕು, x/2x + 1, ಹಾಗಂದರೆ -5/8 ಹೋಲ್ ಡಿವೈಡೆಡ್ ಬೈ -1/4. ಸೊ ಮೈನಸ್ ಕ್ಯಾನ್ಸಲ್ ಮಾಡೋಕ್ಕಣ, 4 1s 4 2s ಅಂದರೆ 5/2. ಇಲ್ಲೂ ಕೂಡ ಸೇಮೇ ಬರ್ತಾ ಇದೆ, 5/2. ಬೋತ್ ಆರ್ ಕರೆಕ್ಟ್ ಅಲ್ವಾ. ವೆರಿ ಸಿಂಪಲ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಎರಡು ಕೂಡ 5/2ನೇ ಬರ್ತಾ ಇದೆ, ರೈಟ್. ಓಕೆ, ಇದು ಎರಡನೇ ಪ್ರಶ್ನೆ. ಮೂರನೇ ಕ್ವಶನ್ ಯಾವುದು? ಓಕೆ, ಮೂರನೇ ಕ್ವಶನ್ನು ಸಮ್ ಸ್ಟೂಡೆಂಟ್ಸ್ ಪ್ಲ್ಯಾನ್ಡ್ ಅ ಪಿಕ್ನಿಕ್. ಕೆಲವು ವಿದ್ಯಾರ್ಥಿಗಳು ಪ್ರವಾಸವನ್ನು ಕೈಗೊಳ್ತಾರೆ. ಅಲ್ಲಿ ದ ಬಜೆಟ್ ಆಫ್ ದಿಸ್ ಫುಡ್ ವಾಸ್ ₹900. ಇವಾಗ ಕ್ಯಾಟ್ರಿಂಗ್ ಕರ್ಕೊಂಡು ಹೋಗ್ತೀರಿ ಅಂತ ಇಟ್ಕೊಳ್ಳೋಣ, ಅಂದರೆ ಅಡುಗೆ ಭಟ್ರನ್ನ ಕರ್ಕೊಂಡು ಹೋಗ್ತೀರಿ. ಎಷ್ಟು ಜನ ಹೊರಟಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ಭಟ್ರು ಹೇಳ್ತಾರೆ ನೀವು ಎಷ್ಟು ಜನರು ಬನ್ನಿ, ನಮ್ಮ ಬಾಡಿಗೆ ₹900 ಅಂತ. ನಮ್ಮ ಬಾಡಿಗೆ ಎಷ್ಟು ಅಥವಾ ನಾವು ಅಡುಗೆ ಮಾಡೋಕ್ಕೆ ದುಡ್ಡೆಷ್ಟು, ₹900, ₹900. ಆ ₹900ನ ಎಲ್ಲರಿಗೂ ಕೂಡ ಡಿವೈಡ್ ಮಾಡಿದಾಗ ಎಷ್ಟೋ ರುಪೀಸ್ ಬರ್ತಾ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನನಗೆ ಒಂದು ₹20 ಕೊಡಬೇಕಪ್ಪ ನೀನು ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. 20 ಬೇಡ, ಒಂದು ₹50 ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಆಸ್ 10 ಆಫ್ ದೆಮ್ ಫೇಲ್ ಟು ಜಾಯಿನ್, 10 ವಿದ್ಯಾರ್ಥಿಗಳು 10 ಜನರು ಪಿಕ್ನಿಕ್ಗೆ ಸೇರಲು ಸಾಧ್ಯವಾಗಲಿಲ್ಲ ಅಥವಾ ಪ್ರವಾಸಕ್ಕೆ ಸೇರಲು ಸಾಧ್ಯವಾಗಲಿಲ್ಲ. ಪ್ರವಾಸಕ್ಕೆ ಸೇರಲು ಸಾಧ್ಯವಾಗಲಿಲ್ಲ ಅಂದರೆ ಏನಾಗುತ್ತೆ, ಭಟ್ರೇನಾರು ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರಾ? ಇಲ್ಲ, ಅವ್ರನ್ನ ದುಡ್ಡೇನಿದೆ ₹900 ಕೊಡಬೇಕು ಅವ್ರಿಗೆ. ಹಂಗಂದ್ರೆ ಏನಾಗುತ್ತೆ, ಒಬ್ಬೊಬ್ರು ನಾನು ₹50 ಕೊಡ್ತಿದ್ದಲ್ವಾ, ₹50 ಮೇಲೆ ಎಕ್ಸ್ಟ್ರಾ ನನ್ನ ಜಾಬಿಂದ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ. ಎಷ್ಟು ಹಾಕಬೇಕು? ಅವ್ರು ಹೇಳ್ತಿದ್ದಾರೆ ₹15 ಜಾಸ್ತಿ ಆಯ್ತಂತೆ. ಎಷ್ಟೋ ಜನ 10 ಜನ ಕಡಿಮೆ ಆದರೂ ಅದಕ್ಕೆ ₹15 ಒಬ್ಬೊಬ್ಬರಿಗೆ ಜಾಸ್ತಿ ಆಯಿತು. ಅಂದರೆ ಈಚ್ ಇಂಡಿವಿಜುವಲ್ಗೆ ₹15 ಜಾಸ್ತಿ ಆಯಿತು. ಸರಿ ಸರ್, ಹಾಗಂದರೆ ಎಷ್ಟು ಜನ ಪಿಕ್ನಿಕ್ಕಿಗೆ ಹೋದರು ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫೈಂಡ್ ಔಟ್ ಹೌ ಮೆನಿ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ವೆಂಟ್ ಫಾರ್ ದ ಪಿಕ್ನಿಕ್. ಹಾಗಾದರೆ ಫಸ್ಟು ನಾವು ಈ ಕಾಸ್ಟ್ ಡಿಸ್ಟ್ರಿಬ್ಯೂಷನ್ ಇತ್ತಲ್ಲ, ಅಂದರೆ ಒಬ್ಬೊಬ್ಬಂಗೆ ಎಷ್ಟೆಷ್ಟು ರೂಪಾಯಿ ಅಂತ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ಇವಾಗ ಒಬ್ಬೊಬ್ಬಂಗೆ ಎಷ್ಟು ಅಂತ ಹೆಂಗೆ ಕಂಡುಹಿಡಿಯೋದು? ಇವಾಗ ಸರ್ ₹900 ಇದೆ, ಅದರಲ್ಲಿ 20 ಜನ ಹೋಗಿದ್ರು 900/20. ಅಕಸ್ಮಾತ್ 30 ಜನ ಹೋಗಿದ್ರು 900/30. ಆ ಎಷ್ಟು ಜನ ಹೋದ್ರು ಅಂತ ಗೊತ್ತಿಲ್ವಲ್ಲ ನಮಗೆ. ಅದಕ್ಕೆ ನಾವೇನು ಮಾಡೋಣ, 900/x ಅಂತ ತಗೋಣ. ಅಥವಾ ನಂಬರ್ ಆಫ್ ಪೀಪಲ್ ಹೂ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದವರು ಎಷ್ಟು, ಪ್ಲ್ಯಾನ್ ಮಾಡಿದವರು X ಮೆಂಬರ್ಸ್ ಅಂತ ಇಟ್ಕೋಣ, ಅಥವಾ X ಸ್ಟೂಡೆಂಟ್ಸ್. X ನಂಬರ್ ಆಫ್ ಸ್ಟೂಡೆಂಟ್ಸು ಪ್ಲ್ಯಾನ್ ಮಾಡಿದರು, ಬಟ್ ಆದರೆ ಎಲ್ಲರೂ ಹೋಗಿಲ್ಲ. ಆ್ಯಕ್ಚುಲಿ ಇವೆಂಟ್ ಎಷ್ಟು? ಆ್ಯಕ್ಚುಲಿ ಹೋದವರು 10 ಕಡಿಮೆ, ಅಂದರೆ ಮುಂಚೆ X ಇದ್ರು -10 ಆಯಿತು, ಹೌದಲ್ವಾ? ಬಟ್ ಪ್ರೈಸ್ ಏನು ಭಟ್ರಿಗೆ ಕೊಡೋದು ವೇರಿ ಆಗ್ತಾ ಇಲ್ಲ. ಹಂಗಂದರೆ ಏನು ಒಬ್ಬೊಬ್ರಿಗೆ ಡಿವೈಡ್ ಆಗ್ತಿತ್ತು ಅದು ₹15 ಜಾಸ್ತಿ ಆಗಿದೆ. ಸೊ ಹಂಗಂದರೆ
ಈಚ್ ಪರ್ಸನ್ ಮುಂಚೆ 900 ಡಿವೈಡೆಡ್ ಬೈ ಎಕ್ಸ್ ಇರ್ತಿತ್ತು. ಒಬ್ಬೊಬ್ಬಂಗೆ ಬೇಕಾಗಿದ್ದಂಥ ದುಡ್ಡು ಇಷ್ಟು ಒಬ್ಬೊಬ್ಬ ಆಗ್ತಾ ಇದ್ದಿದ್ದು. ಬಟ್ ಅವ್ರು 10 ಜನ ಕಡಿಮೆ ಆಗಲಿಲ್ಲಲ್ಲ, ಕಡಿಮೆ ಆದ್ರಲ್ಲ, ಅದಕ್ಕೆ ಸೊ ಈಚ್ ಪರ್ಸನ್ಗೆ ಏನಾಯಿತು, 900 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 10 ಆಯಿತು. ಇದು ಒಬ್ಬೊಬ್ಬಂಗೆ ಆಮೇಲೆ ಬೀಳ್ತಿರೋದು. ಈ ಎರಡರ ವ್ಯತ್ಯಾಸ ಏನು ವ್ಯತ್ಯಾಸ? ಅವ್ರು ಹೇಳ್ತೀರಾ 15 ರೂಪಾಯಿ ಎಕ್ಸ್ಟ್ರಾ ಅಂತ. ಒಬ್ಬಂಗೆ 900 ಬೈ ಎಕ್ಸ್ ಮೈನಸ್ 10 ಬೀಳ್ತಾ ಇದೆ, ಇಲ್ಲಿ 900 ಬೈ ಎಕ್ಸ್ ಬೀಳ್ತಾ ಇದೆ. ಸೊ ಎರಡರ ವ್ಯತ್ಯಾಸ ಏನು? ವ್ಯತ್ಯಾಸ ಹೇಳ್ತೀರ ಅವರು 15 ರೂಪಾಯಿ ಅಂತ. ಹಂಗಂದ್ರೆ ಸೊ ಇವಾಗ ಇಲ್ಲಿ ಜಾಸ್ತಿ ಆಯ್ತಲ್ವಾ, ಜಾಸ್ತಿ ಮೈನಸ್ ಕಡಿಮೆ, ಇದು ಜಾಸ್ತಿ. ಯಾಕೆ ಹೇಳಿ? ಎರಡು ರೀತಿ ಹೇಳ್ತೀನಿ ನಾನು. ಇಲ್ಲಿ ಎಕ್ಸ್ ಮೈನಸ್ 10 ಅಂದರೆ ಡಿನಾಮಿನೇಟ್ರ್ ಕಡಿಮೆ ಆಯಿತು, ಕಡಿಮೆ ಆಯಿತು ಅಂದರೆ ಹೋಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದಕ್ಕಾದ್ರೂ ನೀವು ಇದನ್ನು ಜಾಸ್ತಿ ಅಂತ ರೆಕಗ್ನೈಸ್ ಮಾಡಿ. ಅಥವಾ ಇನ್ನೊಂದು ರೀತಿ ಏನು, ಮುಂಚೆ ಕಡಿಮೆ ಇತ್ತು, 15 ರೂಪಾಯಿ ಇನ್ಕ್ರೀಸ್ ಆಯಿತು ಅಂತ ಹೇಳ್ತೀರ, ಹಂಗಂದ್ರೆ ಇದು ಜಾಸ್ತಿ ಆಗಿರಬೇಕು. ಸೊ ಜಾಸ್ತಿ ಮೈನಸ್ ಕಡಿಮೆ, 900 ಬೈ ಎಕ್ಸ್ ಮೈನಸ್ 10 ಮೈನಸ್ ಇದರಲ್ಲಿ ಇದನ್ನು ಮೈನಸ್ ಮಾಡೋದು, 900 ಬೈ ಎಕ್ಸ್ ಶುಡ್ ಬಿ ಈಕ್ವಲ್ ಟು 15 ರೂಪಾಯಿಗಳು ಅಂತ ಹೇಳ್ತೀವರು. ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು 10 ಅಂದರೆ 10x, 900 ಇಂಟು ಎಕ್ಸ್ 900x, 900 ಇಂಟು ಎಕ್ಸ್ ಮೈನಸ್ 900x, 900 ಇಂಟು 10 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 900 ಇಂಟು 10 ಅಂದರೆ 9000 ಈಸ್ ಈಕ್ವಲ್ ಟು 15. ರೈಟ್. ಸೊ ಇಲ್ಲಿ ಮೈನಸ್ 900 ಪ್ಲಸ್ 900x ತೆಗೆದಾಕೋಣ. ಸೊ ಹಂಗಂದ್ರೆ ಕ್ವಾಡ್ರೇಟ್ ಈಕ್ವೇಷನ್ ಏನಾಗುತ್ತೆ, 900 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 10, 900 ಬೈ 900 ಅಲ್ವಾ, 900 ಇಂಟು 9000 ಇದೆ ಆ್ಯಕ್ಚುಲಿ 9000. ಸೊ 900 ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 10x ಶುಡ್ ಬಿ ಈಕ್ವಲ್ ಟು 15. ಸೊ ಇವಾಗ ಇಲ್ಲಿ ಎರಡು ಮಾಡ್ಬೋದು, ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದು. ನ್ಯೂಮರೇಟರ್ ಇಲ್ಲಿದೆ, ಎರಡು ಕೂಡ 9000 ಇಸ್ ದ ಮಲ್ಟಿಪಲ್ ಆಫ್ 15. 15 1s 15 6 90 ಅಲ್ವಾ. ಓಕೆ. ಸೊ 20 ಇಲ್ಲ ಹಾಕೋಣ. ಹಂಗಂದ್ರೆ 600 ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 10x ಶುಡ್ ಬಿ ಈಕ್ವಲ್ ಟು 1. ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 10x, ಎಕ್ಸ್ ಸ್ಕ್ವಯರ್ ಇನ್ ಮೈನಸ್ 10x ಇಂಟು 1 ಅಂದರೆ ಎಕ್ಸ್ ಮೈನಸ್ 10x ಈಸ್ ಈಕ್ವಲ್ ಟು 600. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಉಳಿಯೋದು, ಇಲ್ಲೇನೋ 1 ಮಲ್ಟಿಪ್ಲೈ ಮಾಡಿದ್ರೆ 600 ಇಂಟು 1 600. 600 ಲೆಫ್ಟ್ ಹ್ಯಾಂಡ್ ಬಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 10x ಮೈನಸ್ 600 ಇಸ್ ಈಕ್ವಲ್ ಟು 0. ಇದು ನಮಗೆ ಬೇಕಾಗಿದ್ದಂಥ ವರ್ಗ ಸಮೀಕರಣ. ಮಕ್ಕಳ ಈ ಕ್ವಶನನ್ನು ನಾನು ನಿಮಗೇನೆ ಬಿಡ್ತಾ ಇದ್ದೀನಿ. ಏನು ಬರುತ್ತೆ ಆನ್ಸರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಕ್ವಾಡ್ರೇಟಿಕ್ ಈಕ್ವೇಷನ್ನ ಸಿಂಪ್ಲಿಫೈ ಮಾಡೋದು ಈಸಿ ಆಗಿದೆ ಅಂತ ಭಾವಿಸ್ತೀನಿ. 600 ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ, ನಂಬರ್ಸ್ ಹುಡುಕಿ, ಫೈಂಡ್ ದ ನಂಬರ್ ಆಫ್ ಪರ್ಸನ್ಸ್ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆ್ಯಕ್ಚುಲಿ ವೆಂಟ್. ಆ್ಯಕ್ಚುಲಿ ವೆಂಟನ್ನು ಕಂಡುಹಿಡಿಬೇಕಿರೋದು ಏನಿವಾಗ, ಆ್ಯಕ್ಚುಲಿ ವೆಂಟ್ ಅಂದರೆ ಇದನ್ನು ಕಂಡುಹಿಡಿಬೇಕು, ನಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ 10. ಯಾಕೆ? ಆ್ಯಕ್ಚುಲಿ ಹೋಗಿದ್ದು ಎಕ್ಸ್ ಮೈನಸ್ 10, 10 ಜನ ಕಡಿಮೆ ಆಗಿದ್ರಲ್ಲ. ಸೊ ಹಂಗೆ ಫೈಂಡ್ ಔಟ್ ಮಾಡಬೇಕಿರೋದು ಎಕ್ಸ್ ಮೈನಸ್ 10 ವ್ಯಾಲ್ಯೂನ ಕಂಡುಹಿಡಿತೀರಾ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ಹೆಲ್ಪ್ ಆಗಿದೆ ಕ್ಲಾಸು ಅಂತ ಭಾವಿಸ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.